ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KA ಇಂದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಸೆಕ್ಷನ್ ಆಫೀಸರ್ ನೇಮಕಾತಿ ಹುದ್ದೆಗಳಿಗೆ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಆನ್ಲೈನ್ ಅರ್ಜಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಹುದ್ದೆಗಳು ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗಳನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಆನ್ಲೈನ್ ಅರ್ಜಿ ಲಿಂಕ್ ಕೂಡ ಬಿಡುಗಡೆ ಮಾಡಿರ್ತಾರೆ. ಸೊ ಅರ್ಜಿಯನ್ನು ಹೇಗೆ ಸಲ್ಲಿಸೋದು, ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ, ಅದೇ ರೀತಿ ಅಪ್ಲಿಕೇಶನ್ ಪ್ರೊಸೆಸ್ ಹೇಗಿರುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ದರೂ KE ರಿಲೇಟೆಡ್ಡು ಹಾಗೂ KPSC ರಿಲೇಟೆಡ್ಡು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ನೋಡಿ ಗೈಸ್, KE ಇಂದ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಪತ್ರ ಅಥವಾ ಇಲ್ಲಿ ನೋಡ್ಬೋದು. ಸೊ ಇದು ರೀಸೆಂಟಾಗಿ ಬಿಡುಗಡೆ ಮಾಡಿರ್ತಾರೆ. ಸೊ 21/7/2026. ಸೊ ಇಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸೆಕ್ಷನ್ ಆಫೀಸರ್ ಹುದ್ದೆಗಳಿಗೆ ಇದೊಂದು ಅಧಿಸೂಚನೆ ಆಗಿರುತ್ತೆ. ಸೊ ಈ ಒಂದು ಹುದ್ದೆ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಇರುತ್ತೆ. ಸೊ ಇದರಲ್ಲಿ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 18 ಹುದ್ದೆಗಳನ್ನು ಬಿಡುಗಡೆ ಮಾಡಿರ್ತಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕಕ್ಕೂ ಕೂಡ 2 ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಶನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ನು ಮಸ್ಟ್ ಹ್ಯಾವ್ ಪಾಸ್ಡ್ LLB ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ LLB ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ಬಂದ್ಬಿಟ್ಟು ಸೊ 40 ಇಯರ್ಸ್ ಜನರಲ್ ಮೆರಿಟಿಗಿದೆ. ಕೆಟಗರಿ 2B 2A 2B 3A 3Bಗೆ 43 ಇಯರ್ಸ್ ಇದೆ. ಅದೇ ರೀತಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬು ಕೆಟಗರಿ 1 ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 45 ವರ್ಷ ಇದೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಅಪ್ಲಿಕೇಶನ್ ಸಲ್ಲಿಸೋ ವಿಧಾನ ಹೇಗಿರುತ್ತೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಮೊದಲನೇದಾಗಿ ಅವರ ಅಫಿಷಿಯಲ್ ಲಿಂಕ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಈ ಲಿಂಕನ್ನು. ಸೊ ಇಲ್ಲಿ ನೋಡಿ, ಫಸ್ಟ್ ನ್ಯೂ ಯೂಸರ್ಸ್ ಅಂತ ಕೇಳ್ತಿದ್ದಾರೆ. ಸೊ ನ್ಯೂ ಯೂಸರ್ಸ್ ಆಗಿದ್ದರೆ ಮೊದಲನೇದಾಗಿ ನೀವು ನ್ಯೂ ಯೂಸರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ ಕೇಸ್ ನೀವು ಆಲ್ರೆಡಿ ಸೈನ್ ಇನ್ ಆಗಿದ್ದರೆ ಸೊ ಡೈರೆಕ್ಟಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ಕ್ಯಾಪ್ಚಾ ಹಾಕ್ಬಿಟ್ಟು ಲಾಗಿನ್ ವಿತ್ OTP ಅಂತ ಕೊಡಿ. ಸೊ ಇಲ್ಲಿ ನಾವು ನ್ಯೂ ಯೂಸರ್ಸ್ ಆಗಿರೋದ್ರಿಂದ ನ್ಯೂ ಯೂಸರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KCV ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸೊ ವೆರಿಫೈ ಮಾಡಬೇಕಾಗ್ತದೆ. ಸೊ ವೆರಿಫೈ ಆದಮೇಲೆ ಈ ಥರ ಸಕ್ಸಸ್ ಮೆಸೇಜ್ ಬರುತ್ತೆ. ನಂತರ ನಿಮ್ಮ SSLC ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ, ರಿಜಿಸ್ಟ್ರೇಷನ್ ಫಾರ್ಮು ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಮ SSLC ಡೀಟೇಲ್ಸ್ ಎಲ್ಲ ಫೆಚ್ ಆಗಿರುತ್ತೆ ಇಲ್ಲಿ. ಸೊ ಇಲ್ಲಿ ವೆರಿಫೈ ಅಂತ ಮಾಡಿದಾಗ ಸೊ ಇದು ವೆರಿಫೈ ಆಗಿರುತ್ತೆ. ಓಕೆ, ಆಲ್ರೆಡಿ ವೆರಿಫೈ ಮಾಡಿದ್ದೀವಿ. ಸೊ ಅದೇ ರೀತಿ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿರುತ್ತೆ. ಸೊ ಇಲ್ಲಿ ಲಾಸ್ಟ್ ಏನೋ ಒಂದು ಕನ್ಸರ್ನ್ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ಡ್ ಥ್ರೂ ಆಧಾರ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಪ್ರೋಸೆಸ್ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡಿ. ಸೊ ನೆಕ್ಸ್ಟ್ KYC ಸರ್ವಿಸ್ ಬರುತ್ತೆ. ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಸೊ ನಿಮ್ಮ ಆಧಾರ್ ನಂಬರ್ ಏನಿದೆ ಎಂಟರ್ ಮಾಡಿಬಿಟ್ಟು ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ಸೊ ಅದೇ ರೀತಿ OTP ಅಂತ ಇದೆ, OTPನ ಕ್ಲಿಕ್ ಮಾಡಿ. ಸೊ OTP ಕ್ಲಿಕ್ ಮಾಡಿಬಿಟ್ಟು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಒಂದು OTP ಬರುತ್ತೆ, ಆ OTP ಎಂಟರ್ ಮಾಡಿಬಿಟ್ಟು ಇಲ್ಲಿ ವೆರಿಫೈ ಮಾಡಬೇಕು. ಓಕೆ, ಸೊ OTP ಹಾಕಿಬಿಟ್ಟು ವೆರಿಫೈ ಮಾಡಿದ್ಮೇಲೆ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ರಿಜಿಸ್ಟ್ರೇಷನ್ ಫಾರ್ಮು ಓಪನ್ ಆಗುತ್ತೆ. ಆ್ಯಸ್ ಇಟ್ ಈಸ್ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗಿರುತ್ತೆ. ಸೊ ನೀವು ಫಸ್ಟಿಗೆ ಏನೇನು ಡೀಟೇಲ್ಸ್ ಹಾಕಿರ್ತೀರ ಅದೆಲ್ಲ ಇಲ್ಲಿ ಫೆಚ್ ಆಗಿರುತ್ತೆ. ಸೊ ನಂತರ ಸ್ಕ್ರೋಲ್ ಡೌನ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ನಿಮ್ಮ ವಿದ್ಯಾರ್ಹತೆ ಕೇಳಿದ್ದಾರೆ. ಸೊ ಇಲ್ಲಿ ನೀವು ನಿಮ್ಮ ವಿದ್ಯಾರ್ಹತೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ರಾಷ್ಟ್ರೀಯತೆ ಕೇಳಿದ್ದಾರೆ. ಸೊ ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರು ಹಾಕಿಬಿಟ್ಟು OTP ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ಮೇಲೆ OTP ಬರುತ್ತೆ ಇಮೇಲ್ ಐಡಿಗೆ. ಆ ಇಮೇಲ್ ID ಬಂದಿರತಕ್ಕಂಥ OTPನ ಇಲ್ಲಿ ಹಾಕಿಬಿಟ್ಟು ವೆರಿಫೈ ಮಾಡಿ. ಸೊ ನೆಕ್ಸ್ಟ್ ಅದೇ ರೀತಿ ಮೊಬೈಲ್ ನಂಬರು ಕೂಡ ಅದೇ ರೀತಿ ವೆರಿಫೈ ಮಾಡಿ. ಸೊ ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಸೊ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಆದಮೇಲೆ ಅಭ್ಯರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕು. ಮ್ಯಾಕ್ಸಿಮಮ್ 50 KB ಒಳಗಿರಬೇಕು. ಸೊ ಅದಾದ ನಂತರ ನಿಮ್ಮ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಸೊ ಹೀಗೆ ನಿಮ್ಮ ಮೊಬೈಲ್ ನಂಬರು ಮತ್ತು ಮೇಲ್ ID ಎಲ್ಲ ವೆರಿಫೈಡ್ ಮಾಡಿಬಿಟ್ಟು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕು. 34 KB ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇಷ್ಟು 50 KB ಒಳಗಡೆ ಫೋಟೋ ಅಪ್ಲೋಡ್ ಮಾಡಿಬಿಟ್ಟು ಕ್ಯಾಪ್ಚಾ ಎಂಟರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು.
ನಂತರ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ ಸಕ್ಸಸ್ಫುಲ್ ಅಂತ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಎಲ್ಲ ಬರುತ್ತೆ. ಈ ಅಪ್ಲಿಕೇಶನ್ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಮೆಸೇಜ್ ಅಥವಾ ಇಮೇಲಿಗೂ ಬರುತ್ತೆ. ಸೊ ಬೆಟರ್ ಯು ಟೇಕ್ ಒನ್ ಫೋಟೋ ಆರ್ ಇದನ್ನ ಎಲ್ಲಾದ್ರೂ ಬರ್ಕೊಂಡು ಇಟ್ಕೊಂಡ್ರೆ ಒಳ್ಳೇದು. ಓಕೆ, ಸೊ ನಂತರ ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ಗೋ ಟು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಗೋ ಟು ಹೋಮ್ ಪೇಜ್ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಫ್ರಂಟ್ ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಯೂಸರ್ ಐ ಡಿ ಮತ್ತು ರಿಜಿಸ್ಟ್ರೇಷನ್ ನಂಬರು ಅಥವಾ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ಇಲ್ಲಿ ಲಾಗಿನ್ ಆಗಿ. ಸೊ ಗೋ ಟು ಹೋಮ್ ಪೇಜ್ ಬಂದಮೇಲೆ ತಾವಿಲ್ಲಿ ನೋಡ್ಬೋದು ಮತ್ತೆ ಹೋಮ್ ಪೇಜಿಗೆ ಇಲ್ಲಿ ಎಂಟ್ರ್ ಆಗ್ತೀರಾ. ಸೊ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಎಂಟ್ರ್ ಆಗಿಬಿಟ್ಟು ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ವಿತ್ OTP ಅಂತ ಕೊಡಿ. ಸಮ್ ಟೈಮ್ ನೋಡಿ ಇನ್ವ್ಯಾಲಿಡ್ ಪಾಸ್ವರ್ಡ್ ಅಂತ ಬರುತ್ತೆ ಅಥವಾ ಕ್ರೆಡೆನ್ಷಿಯಲ್ಸ್ ಅಂತ ಬರುತ್ತೆ. ಆ ಥರ ಬಂದಾಗ ಫಾರ್ಗಾಟ್ ಪಾಸ್ವರ್ಡ್ ಅಂತ ಕೊಟ್ಟು ಮತ್ತೊಮ್ಮೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಎಂಟ್ರ್ ಮಾಡಿ. ಸೊ ಆವಾಗ ಲಾಗಿನ್ ಆಗುತ್ತೆ. ಸೊ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ರಿಜಿಸ್ಟ್ರೇಷನ್ ನಂಬರು, ಸೊ ಅದನ್ನು ಎಂಟ್ರ್ ಮಾಡಿ ಲಾಗಿನ್ ಕೊಟ್ಟಾಗ ಒಂದು OTP ಬರುತ್ತೆ ವೆರಿಫಿಕೇಷನ್ಗೋಸ್ಕರ. ಆ OTPನ ಎಂಟ್ರ್ ಮಾಡಿಬಿಟ್ಟು ವೆರಿಫೈಡ್ ಆದಮೇಲೆ ಸೊ ನೆಕ್ಸ್ಟು ನೀವು ಒಂದು ಅಕೌಂಟಿಗೆ ಲಾಗಿನ್ ಆಗ್ತೀರಾ, ಅಂದರೆ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು KSLSA 2026 ಅಪ್ಲಿಕೇಶನ್ ಬಂದಿದೆ. ಅದೇ ರೀತಿ ನಿಮ್ಮ ಒಂದು ಅಕೌಂಟು ಏನೊಂದು ಅಪ್ಲಿಕೇಶನ್ ನಂಬರ್ ಏನಿದೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಟೋಟಲ್ 10 ಸ್ಟೆಪ್ಗಳಿದ್ದಾವೆ. ಸೊ ಒನ್ ಬೈ ಒನ್ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಪೋಸ್ಟ್ ಸೆಲೆಕ್ಷನ್ ಇದೆ, ಅದಾದಮೇಲೆ ಜನರಲ್ ಡೀಟೇಲ್ಸ್ ಇದೆ. ಸೊ ಅದಾದಮೇಲೆ ನಿಮಗೆ ರಿಸರ್ವೇಷನ್ ಡೀಟೇಲ್ಸ್ ಇದೆ, ಸ್ಪೆಷಲ್ ಕೆಟಗರಿ ಇದೆ, ಅದೇ ರೀತಿ ಅಡಿಷ್ನಲ್ ಡೀಟೇಲ್ಸು, ಡಿಗ್ರಿ ಮಾರ್ಕ್ಸು, ಡಾಕ್ಯುಮೆಂಟ್ ಅಪ್ಲೋಡು, ಡಿಕ್ಲರೇಷನ್ನು, ಪೇಮೆಂಟು, ದೆನ್ ಅಪ್ಲಿಕೇಶನ್ ಪ್ರಿಂಟು. ಸೊ ಟೋಟಲ್ 10 ಸ್ಟೆಪ್ಸ್ನ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗ್ತದೆ, ನಿಮ್ಮ ಡೀಟೇಲ್ಸ್ನಲ್ಲಿ ಎಂಟರ್ ಮಾಡಬೇಕು. ಸೊ ಮೊದಲನೇದಾಗಿ ಸೆಕ್ಷನ್ 1ನಲ್ಲಿ ಪೋಸ್ಟ್ ಸೆಲೆಕ್ಷನ್ ಅಂತ ಇದೆ. ಸೊ ಪೋಸ್ಟ್ ಸೆಲೆಕ್ಷನಲ್ಲಿ ನೋಡಿ ನೀವು ಏನು ಈ ಕೋರ್ಸಿಗೆ LLB ಕ್ವಾಲಿಫಿಕೇಷನ್ ಆಗಿರಬೇಕಾಗ್ತದೆ. ಸೊ ಹಾಗಾಗಿ LLB ಕ್ವಾಲಿಫೈಡ್ ಯಾರಿದ್ದೀರಾ ಅವ್ರು ಮಾತ್ರ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಟೋಟಲ್ 10 ಆಪ್ಷನ್ಸ್ ಇದಾವೆ. ಈ 10 ಆಪ್ಷನ್ಸ್ಗಳಲ್ಲಿ ಮೊದಲನೇದಾಗಿ ಪೋಸ್ಟ್ ಸೆಲೆಕ್ಷನ್ ಆ್ಯಂಡ್ ಎಕ್ಸಾಮ್ ಸೆಂಟರ್ ಅಂತ ಇದೆ. ಸೊ ಈ ಒಂದು ಫಸ್ಟ್ ಆಪ್ಷನಲ್ಲಿ ನಿಮ್ಮ ಪೋಸ್ಟ್ ಮತ್ತು ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಆ ಪೋಸ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದೇ ರೀತಿ ಎಕ್ಸಾಮ್ ಸೆಂಟರ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇವರ ಅಧಿಸೂಚನೆಯಲ್ಲಿ ನೋಡಿ ಇಷ್ಟೆಲ್ಲ ನೀವು ದಾಖಲೆಗಳನ್ನು ಕಂಪಲ್ಸರಿ ನೀವು ಪ್ರೊವೈಡ್ ಮಾಡಲೇಬೇಕಾಗ್ತದೆ. ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ನಂಬರು, SSLC ಮತ್ತು 10th ರಿಜಿಸ್ಟ್ರೇಷನ್ ನಂಬರು, LLB ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಡೀಟೇಲ್ಸು, ಅದೇ ರೀತಿ ಅದರ್ ರಿಸರ್ವೇಷನ್ನು, ರೂರಲ್ಲು ಮತ್ತು 1 to 10th ಕನ್ನಡ ಆ್ಯಂಡ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ದರೆ ಈ ಎಲ್ಲ ಒಂದು ದಾಖಲೆಗಳನ್ನು ನೀವು ಕಂಪಲ್ಸರಿ ನೀವು ಪ್ರೊವೈಡ್ ಮಾಡಲೇಬೇಕಾಗ್ತದೆ. ಸೊ ಇದರಲ್ಲೂ ಅಷ್ಟೇ ಒನ್ ಬೈ ಒನ್ ಸ್ಟೆಪ್ಪಲ್ಲಿ ಎಲ್ಲ ದಾಖಲೆಯನ್ನು ಕೇಳ್ತಾರೆ. ಸೊ ಜನರಲ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಏನು ನೀವು ರಿಜಿಸ್ಟ್ರೇಷನ್ ಫಾರ್ಮ್ ಫಿಲಪ್ ಮಾಡುವಾಗ ಕೊಟ್ಟಿದ್ರಿ ಅದೇ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ. ಸೊ ಆ ಡೀಟೇಲ್ಸ್ ಜೊತೆ ನಿಮ್ಮ ಎಕ್ಸ್ಟ್ರಾ ಡೀಟೇಲ್ಸ್ ಕೂಡ ಇಲ್ಲಿ ಕೇಳ್ತಾರೆ. ಸೊ ಅದು ಕೂಡ ಇಲ್ಲಿ ಎಂಟರ್ ಮಾಡಿಬಿಟ್ಟು ನಂತರ ರಿಸರ್ವೇಷನ್ನು ಆ್ಯಸ್ ಎ ಸೆಡ್ ರಿಸರ್ವೇಷನ್ಗೆ ನೋಡಿ ರೂರಲ್ ಫಾರ್ಮು 1 to 10th ಮತ್ತು ಸ್ಟ್ಯಾಂಡರ್ಡ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ. ಸೊ ಈ ಎಲ್ಲ ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಅದೇ ರೀತಿ ಸ್ಪೆಷಲ್ ಕೆಟಗರಿ ಕೂಡ ಇಲ್ಲಿ ಕೇಳಿದ್ದಾರೆ. ಸ್ಪೆಷಲ್ ಕೆಟಗರಿ ಬೆಂಚ್ ಅಂದರೆ ಇದರಲ್ಲಿ ನೀವೇನಾದರೂ ಪರ್ಸನ್ ಡಿಸಬಿಲಿಟಿ ಇದ್ದರೆ ಅದು ಕೂಡ ನೀವು ಎಂಟರ್ ಮಾಡ್ಬೋದು. ಸೊ ಅಡಿಷ್ನಲ್ ಡೀಟೇಲ್ಸ್ನಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ಷನ್ ಯಾರ್ಯಾರು ಪಡಿಬೇಕಂತಿದ್ದೀರಾ ಸೊ ಅವರು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಕಂಪಲ್ಸರಿ ಕನ್ನಡ ಓದಿದರೆ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ಎಕ್ಸಾಮ್ಷನ್ ಕೂಡ ನಿಮಗೆ ಸಿಗುತ್ತೆ. ಸೊ 6th ಆಪ್ಷನಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಏನೇನಿದೆ ನಿಮ್ಮದೆಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಅಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಸೊ ಡಿಕ್ಲರೇಷನ್ ಫಾರ್ಮ್ನ ಫೈನಲಿ ಒಂದು ಪ್ರಿಂಟೌಟ್ ತಗೊಳ್ಳಿ, ಡ್ರಾಫ್ಟ್ ಪ್ರಿಂಟೌಟ್ ತಗೊಂಡು ಅದನ್ನು ರಿವ್ಯೂ ಮಾಡಿಬಿಟ್ಟು ಅದೆಲ್ಲ ಕರೆಕ್ಟ್ ಆಗಿದ್ರೆ ಸೊ ನೆಕ್ಸ್ಟ್ ಚೆಕ್ ಬಾಕ್ಸ್ ಬರುತ್ತೆ, ಚೆಕ್ ಬಾಕ್ಸ್ನ ಕ್ಲಿಯರ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಕೊಡಿ. ಓಕೆ, ಫೈನಲ್ ಸಬ್ಮಿಟ್ ಆದಮೇಲೆ ಸೊ ನೀವು ಡೈರೆಕ್ಟಾಗಿ ಪೇಮೆಂಟ್ ಆಪ್ಷನಿಗೆ ಎಂಟರ್ ಆಗ್ತೀರಾ. ಸೊ ಪೇಮೆಂಟ್ ಆಪ್ಷನ್ ಏನು ಪೇಮೆಂಟ್ ಇದೆ ಆ್ಯಸ್ ಪರ್ ದಿ ಕೆಟಗರಿ ವೈಸ್ ಪೇಮೆಂಟ್ ಆಪ್ಷನ್ ಬರುತ್ತೆ, ಅದನ್ನೆಲ್ಲ ಪೇಮೆಂಟ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಪ್ರಿಂಟೌಟ್ನ ನೀವು ತಗೋಬೋದು. ಸೊ ಇಲ್ಲಿ ಕೇವಲ LLB ಮಾಡಿದವರಿಗೆ ಮಾತ್ರ ಈ ಒಂದು ಪೋಸ್ಟ್ ಆಗಿರೋದ್ರಿಂದ ಸೊ LLB ಯಾರ್ಯಾರು ಮಾಡಿದ್ದೀರಾ ಅವರಷ್ಟೇ ಈ ಒಂದು ಅಪ್ಲಿಕೇಶನ್ನ ಆಗ್ಬೋದು. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ಪ್ರೊಸೀಜರ್ ಇರುತ್ತೆ, ಟೋಟಲ್ 10 ಸ್ಟೆಪ್ಸ್ ಇರುತ್ತೆ, ಸಿಂಪಲ್ ಸ್ಟೆಪ್ಸು. ಸೊ ಏನೊಂದು ದಾಖಲೆಗಳನ್ನು ಕೇಳಿದರೆ ಈ ದಾಖಲೆಗಳನ್ನು ರೆಡಿ ಇಟ್ಕೊಂಡಿರಿ. ಸೊ ಎಲ್ಲ ದಾಖಲೆಗಳು ಕಂಪಲ್ಸರಿ ನೀವು ಪ್ರೊವೈಡ್ ಮಾಡಲೇಬೇಕಾಗ್ತದೆ. ಸೊ ಅಟ್ ದಿ ಟೈಮ್ ಆಫ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ. ಓಕೆ, ಸೊ ಎಲ್ಲ ದಾಖಲೆಗಳನ್ನು ನೀವು ತಪ್ಪದೇ ಅಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ಪು ಏನಿದೆ ಕ್ಲೀನಾಗಿ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ.
ಹಾಗೆ ಯಾವುದೇ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಒಂದು ಡೀಟೇಲ್ಸ್ನ ರಿವ್ಯೂ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.